ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ಮೀನು ಸಾರು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಒಂದು ಪ್ಲೇಟಲ್ಲಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಕೊಂಡಿರೋದು. ಇದಕ್ಕೆ ಈ ಸೈಜಲ್ಲಿರೋದು ಒಂದು ಈರುಳ್ಳಿ, ಇಷ್ಟು ತೆಂಗಿನಕಾಯಿ, ಮತ್ತು ಇದಕ್ಕೆ ನಾನು 5 ಟೊಮೆಟೊ ಹಾಕೋತಿದ್ದೀನಿ. 5 ಟೊಮೆಟೊ, ಚಿಕ್ಕ ಚಿಕ್ಕ ಟೊಮೆಟೊ, ಜಾಸ್ತಿ ದೊಡ್ಡದಲ್ಲ. ಇದನ್ನೆಲ್ಲ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಕೊತ್ತಂಬರಿನ ನಾನು ಇಲ್ಲಿ ನೀರಲ್ಲಿ ನೆನೆ ಹಾಕಿದ್ದೀನಿ, ಮಣ್ಣೆಲ್ಲ ನೀಟಾಗಿ ಹೋಗಲಿ ಅಂದ್ಬಿಟ್ಟು. ಕೊತ್ತಂಬರಿ ನೋಡಿ ಇಷ್ಟು ಕೈಯಲ್ಲಿ ಹಿಡಿದ್ರೆ ಇಷ್ಟ ಆಗಬೇಕು, ಅಷ್ಟು ತೊಗೊಂಡಿದ್ದೀನಿ. ಇದನ್ನ ನೆನೆ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ಪಾತ್ರೆ ಇಟ್ಕೊಳ್ಳೋಣ. ಇದು ಮೀನು ಸಾರು ಮಾಡೋಕ್ಕೆ ಒಂದು ಸ್ವಲ್ಪ ದೊಡ್ಡದು ಅಗಲ ಇರೋ ಪಾತ್ರೆನ ಇಟ್ಕೋಬೇಕು. ಏಕೆ ಅಂತ ನಾನು ಹೇಳ್ತೀನಿ ಲಾಸ್ಟಲ್ಲಿ. ಸೊ ಇಲ್ಲಿ ಫಸ್ಟ್ ನಾವು ಮಸಾಲಾನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚಕ್ಕೆ, ಲವಂಗ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸೊ ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿಲ್ಲ. ಸೊ ಇದು ಡ್ರೈ ರೋಸ್ಟ್ ಮಾಡಿಕೊಂಡು ಹಾಗೆ ಎಣ್ಣೆ ಹಾಕ್ದಲೆ ಹಾಗೆ ಹುರ್ಕೊಳ್ಳಿ. ಅದು ಒಂದು ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಆಗಬೇಕು. ಅದಾಗಿದ್ದೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ತೋರಿಸಿದ್ನಲ್ಲ, ಒಂದು ದೊಡ್ಡ ಸೈಜ್ ಈರುಳ್ಳಿ, ಎಷ್ಟು ಈರುಳ್ಳಿ ತೋರಿಸಿದೆ ಅದು ಈರುಳ್ಳಿ ಪ್ಲಸ್ 5 ಟೊಮೆಟೊ ಮತ್ತು ತೆಂಗಿನಕಾಯಿ, ನಾನು ಎಷ್ಟು ತೋರಿಸಿದ್ದೆ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು, ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಅಷ್ಟೊತ್ತು ಫ್ರೈ ಮಾಡ್ಕೋಬೇಕು. ಮತ್ತು ಏನಕ್ಕೆ ಮೀನು ಸಾರಿಗೆ ನಾನು ಅಗಲವಾಗಿರೋ ಪಾತ್ರೆ ತೊಗೋಬೇಕು ಅಂದರೆ, ಲಾಸ್ಟಲ್ಲಿ ನಾವು ಮೀನನ್ನ ಬೇಯಕ್ಕೆ ಹಾಕುವಾಗ ಒಂದ್ರ ಮೇಲೊಂದು ಹಾಕಬಾರ್ದು. ಒಂದ್ರ ಮೇಲೊಂದು ಹಾಕಿದ್ರೆ ಬೇಯೋದಿಲ್ಲ. ಅದು ಮೀನು ಬೇಯೋಕ್ಕೆ ಒಂದು 5 ನಿಮಿಷ ಸಾಕು. ಸೊ ಹಂಗಾಗಿ ಎಲ್ಲ ಕ್ಲೀನಾಗಿ ಪ್ಲೇಸ್ ಮಾಡಬೇಕು. ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ನೋಡಿ, ನಾವು ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ ಪ್ಲಸ್ ಕೊತ್ತಂಬರಿನ ಹಾಕ್ಕೊಂಡು ಈ ಥರ ಎಲ್ಲ ಎಣ್ಣೆಯಲ್ಲಿ ಒಂದು 6 to 7 ಮಿನಿಟ್ ಆದರೂ ಫ್ರೈ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಅರಿಶಿನ, ಇಲ್ಲಿ ಜಾರ್ ತೊಗೊಂಡು ಜಾರ್ಗೆ 1 ಸ್ಪೂನು ಖಾರ ಪುಡಿ, 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಇಷ್ಟು ಸಿಂಪಲ್ ಮಸಾಲಾನ ಯೂಸ್ ಮಾಡೋದು, ಜಾಸ್ತಿ ಏನೂ ಇಲ್ಲ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ರುಬ್ಬಿಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ನಾವು ಫ್ರೈ ಮಾಡಿಕೊಂಡಿರೋ ಅಂಥ ಟೊಮೆಟೊ, ಈರುಳ್ಳಿ, ಇವೆಲ್ಲ ಮಸಾಲ, ಇದನ್ನೆಲ್ಲ ಹಾಕ್ಕೊಂಡು ನೀರು ಆ್ಯಡ್ ಮಾಡಿಬಿಡಿ. ನೀರು ಒಂಚೂರೂ ಆ್ಯಡ್ ಮಾಡಬೇಡಿ. ಹಾಗೆ ಫಸ್ಟು ಗಟ್ಟಿಯಾಗಿ ಹುರ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಮತ್ತು ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಯೂಶ್ವಲಿ ನಾವು ಒಗ್ಗರಣೆ ಮಾಡೋಕ್ಕೆ ಏನು ಹಾಕ್ತೀವಿ ಅದನ್ನೇ ಹಾಕ್ಕೋಬೇಕು. ಅದು ಚಿಟಪಟ ಅನ್ನಕ್ಕೆ ಸ್ಟಾರ್ಟ್ ಆದಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ಮಸಾಲ, ನಾವೇನು ರುಬ್ಬಿಕೊಂಡಿರ್ತೀವಿ ಮಸಾಲ, ಆ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ಈ ಮಸಾಲಾನು ಅಷ್ಟೇ ಒಂದು 20-30 ನಿಮಿಷ, 30 ನಿಮಿಷ ಜಾಸ್ತಿ ಆಯಿತು, ಒಂದು 20 ನಿಮಿಷ ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಫಸ್ಟು ಎಣ್ಣೆದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಣ್ಣೆದಲ್ಲಿ ಒಂದು 5 ನಿಮಿಷ ಮಸಾಲಾನ ಫ್ರೈ ಮಾಡ್ಕೊಂಡಾದ್ಮೇಲೆ ಆವಾಗವಾಗ ಮಸಾಲಾನ ಆಡಿಸ್ತಾ ಇರಬೇಕು. ಏಕೆಂದರೆ ಇಲ್ಲಾಂದರೆ ಪಾತ್ರೆಯಲ್ಲಿ ತಳ ಹಿಡಿದು ಬಿಡುತ್ತೆ. ಸೊ ತಳ ಹಿಡಿದಂಗೆ ಅವಾಗವಾಗ ನೋಡಿ ಈ ಥರ ಆಡಿಸ್ತಾ ಇದ್ದರೆ ತಳ ಹಿಡಿಯಲ್ಲ. ಒಂದು 5 ನಿಮಿಷ ಎಣ್ಣೆದಲ್ಲಿ ಫ್ರೈ ಆಗಿದ ತಕ್ಷಣ ನಾವು ನೀರು ಆ್ಯಡ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ನೀರು ಅಂತ ನೋಡಿ ಆ್ಯಡ್ ಮಾಡ್ಕೋಬೇಕು. ಇದು ನಾವು ಮಾಡ್ತಾಯಿದ್ದು 2 ಟೈಮ್ಗೆ ಆಗೋಷ್ಟು ಸಾಂಬಾರು. 2 ಟೈಮ್ಗೆ ಅಂದರೆ 8 ಜನ ತಿನ್ನುವಷ್ಟು. 1 ಟೈಮ್ಗೆ 4 ಜನ ಅಂದರೆ 2 ಟೈಮ್ಗೆ 8 ಜನ ತಿನ್ನುವಷ್ಟು ಮಾಡ್ತಾಯಿದ್ದು. ಸೊ ಇದಕ್ಕೆ ನಾನು ತೋರಿಸಿದ್ನಲ್ಲ ಜಾರು, ಆ ಜಾರ್ ಫುಲ್ಲಾಗಿ ನೀರು ಹಾಕಿದ್ರು. ಮಸಾಲ ಎಲ್ಲ ನೀಟಾಗಿ ಇದಾಗೋವರೆಗೂ ನೀರು ಹಾಕ್ಕೊಂಡು, ಸೊ ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಕಲಿಸ್ಬಿಟ್ಟು, ನಿಮಗೆ ಗಟ್ಟಿ ಬೇಕಾ ತೆಳ್ಳಕ್ಕಿರಬೇಕಾ ಹಾಗೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಇವಾಗ ಕುದಿಯೋಕ್ಕೆ ಬಿಟ್ಬಿಡೋಣ. ಒಂದು 20 ಮಿನಿಟ್ಸ್ ಕುದಿಬೇಕು.
ಸೊ ನೋಡಿ ಈ ಥರ ಕುದೀತಿರುವಾಗ ನಾನು ಒಂದು ನಿಂಬೆಹಣ್ಣು ಸೈಜಲ್ಲಿ ಹುಣಸೆಹಣ್ಣು ನೆನೆಸಿಟ್ಟಿದ್ದು, ಆ ನಿಂಬೆಹಣ್ಣು ರಸ ನಾನು ಆ್ಯಡ್ ಮಾಡ್ಕೊಬೇಕು. ಆಬ್ವಿಯಸ್ಲಿ ಮೀನಿಗೆ ಹುಣಸೆಹಣ್ಣು ಇರಲೇಬೇಕು, ಒಂದು ಸ್ವಲ್ಪ ಹುಳಿ ಇದ್ರೇ ಟೇಸ್ಟ್ ಚೆನ್ನಾಗಿರೋದಲ್ವ. ಸೊ ನಿಂಬೆಹಣ್ಣು ಹುಳಿ ಹಿಂಡಾದ್ಮೇಲೆ ಇನ್ನೂ ಒಂದು 5 ನಿಮಿಷ ಅದು ನಿಂಬೆಹಣ್ಣು ಹುಳಿ ಸಾಂಬಾರಿಗೆಲ್ಲ ಎರಡು ಮಿಕ್ಸ್ ಆಗಬೇಕಲ್ಲ, ಸೊ ಇನ್ನೊಂದು 5 ನಿಮಿಷ ಕುದಿಸ್ಕೊಂಡು ಲಾಸ್ಟಲ್ಲಿ ಒಂದೊಂದೇ ಮೀನು ಹಾಕ್ಬೇಕು. ಈ ಥರ ಪೀಸ್ ಇರುತ್ತಲ್ಲ ನೋಡಿ, ಒಂದ್ರ ಮೇಲೆ ಒಂದು ಹಾಕ್ಬಾರ್ದು. ಅದು ತುಂಬ ಬಾಯ್ಲ್ ಆಗಿಬಿಟ್ರೂ ಎಲ್ಲ ಕಲಿಸ್ಕೊಂಬಿಡುತ್ತೆ. ಸೊ ಹಂಗಾಗಿ ಒಂದೊಂದೇ ಪೀಸ್ನ ಅಡ್ಜಸ್ಟ್ ಮಾಡಿ ಹಂಗೆ ಮೇಲೆನೇ ಇಟ್ಟರೆ ಮೀನು ಸಾರು 5 ನಿಮಿಷ ಬೇಕು ಮೀನು ಬೇಯೋಕ್ಕೆ ಅಷ್ಟೇ. ಈ ಥರ ನೀಟಾಗಿ ತೊಳೆದಿಟ್ಕೊಂಡಿರೋ ಮೀನನ್ನ ನೀವು ಈ ಥರ ಪಕ್ಕದಲ್ಲೇ ಹಾಕಿ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಟರೆ ಸಾಕು. ಇದಕ್ಕೆ ನೋಡಿ ಈ ಥರ ಅಗಲವಾಗಿರೋ ಪಾತ್ರೆ ತೊಗೊಂಡು ಅದು ಮುಳುಗೋಷ್ಟು ಮೀನು ಪೀಸ್ಗಳು ಮುಳುಗೋಷ್ಟು ಹಾಕಿ ನೀಟಾಗಿ ಇವಾಗ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ನೋಡಿ ಆಲ್ರೆಡಿ ಲೈಟಾಗಿ ಕುದೀತಿದೆ. 5 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಮೀನು ಸಾರು ರೆಡಿಯಾಗಿರುತ್ತೆ. ಎಣ್ಣೆನೂ ಸ್ವಲ್ಪ ಬಿಡ್ತಾ ಇದೆ ಸೈಡಲ್ಲಿ. ಮತ್ತು ಫಿಶ್ ಫ್ರೈ ಮಸಾಲ ಕೂಡ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತೀನಿ. ಸೊ ನೋಡಿ 5 ನಿಮಿಷ ಬೇಯಿಸಿದ್ದು ಎಷ್ಟು ನೀಟಾಗಿ ಬೆಂದಿದೆ ಇಲ್ಲಿ. ಮಸಾಲನೂ ಅಷ್ಟೇ, ಫ್ರೈ ಅಷ್ಟೇ ಎಲ್ಲ ಪರ್ಫೆಕ್ಟಾಗಿ ಇತ್ತು. ಇಷ್ಟೇ ಮೀನು ಸಾರು ಮಾಡೋದು, ಇಷ್ಟೇ ಸಿಂಪಲ್ಲು, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಈ ಥರನೂ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಮಸಾಲ ಹಾಕೋದೇನು ಬೇಕಾಗಿಲ್ಲ, ಜಸ್ಟ್ ಫ್ರೈ ರುಬ್ಕೊಂಡು ಮಾಡಿಕೊಂಡ್ರೆ ಸಾಕು. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಕ್ ಕೇರ್.